ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮಾಡ್ತಾ ಇರೋದು ಉತ್ತರ ಕರ್ನಾಟಕ ಸ್ಪೆಷಲ್ ಅಜ್ಜಿ ಕಾಲದಿಂದನೂ ಪ್ರತಿನಿತ್ಯ ಮಾಡಿ ಕುಡಿಯುವಂತಹ ಆರೋಗ್ಯಕರ ಅಂಬ್ಲಿ. ಇದು ಜೋಳದ ಹಿಟ್ಟಿನಿಂದ ಮಾಡುವಂಥದ್ದು. ತುಂಬ ಚೆನ್ನಾಗಿರುತ್ತೆ, ದೇಹಕ್ಕೂ ಕೂಡ ಅಷ್ಟೇ ಆರೋಗ್ಯಕರವಾದದ್ದು. ಸೊ ಹಾಗಾಗಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋವನ್ನು ನೋಡ್ತಿದ್ದೀರಾ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಬರಿಬೇಡಿ. ದಯವಿಟ್ಟು ಪ್ಲೀಸ್ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್, ದಯವಿಟ್ಟು ಶೇರ್ ಮಾಡಿ. ಇವಾಗ ಜೋಳದ ಅಂಬ್ಲಿ ಮಾಡುವ ವಿಧಾನವನ್ನು ನೋಡೋಣ. ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 1 ರಿಂದ 1.5 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಹಾಕಿಬಿಟ್ಟು ನೀರು ಹಾಕಿದ ನಂತರ ನಮ್ಮ ರುಚಿಗೆ ತಕ್ಕಷ್ಟು ನಾವು ಯಾವ ಕ್ವಾಂಟಿಟಿಯಲ್ಲಿ ಮಾಡ್ಕೊತೀವಿ ಗಂಜಿ, ಸೊ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದನ್ನು ನೀರನ್ನು ಕಾಯೋದಕ್ಕೆ ಬಿಡ್ತೀನಿ. ಇವಾಗ ತಣ್ಣೀರಲ್ಲಿ ನಾನು 3 ಸ್ಪೂನಷ್ಟು 3-3.5 ಸ್ಪೂನಷ್ಟು ಜೋಳದ ಹಿಟ್ಟನ್ನು ತೊಗೊಂಡು ತಣ್ಣೀರಲ್ಲೇ ನಾವು ಅದನ್ನ ಕಲಿಸ್ಕೊಳ್ಬೇಕು. ಯಾಕಂದರೆ ಬಿಸಿ ನೀರಿಗೆ ಹಾಕೋದ್ರಿಂದ ಅದು ಗಂಟಾಗುತ್ತಾ, ಸೊ ಹಾಗಾಗಿ ಚೆನ್ನಾಗಿ ಆಗಲ್ಲ ಅನ್ನೋದಕ್ಕೋಸ್ಕರ ನಾವು ಮೊದಲೇ ಹಿಟ್ಟನ್ನು ಕಲಿಸಿ ಇಟ್ಕೋಬೇಕು. ಇವಾಗ ಅದೇ ರೀತಿ ಕಲಿಸಿಬಿಟ್ಟು ಇದರಲ್ಲಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ ಫ್ರೆಂಡ್ಸ್, ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಬೇಸಿಗೆ ಕಾಲದಲ್ಲಂತೂ ಪ್ರತಿನಿತ್ಯ ಸೇವಿಸಿದರೆ ದೇಹ ತಂಪಾಗಿರ್ತೈತಿ. ಅಷ್ಟೇ ಅಲ್ಲದೆ ಗರ್ಭಿಣಿ ಸ್ತ್ರೀಯರಲ್ಲಿ 1.5 ತಿಂಗಳಿಂದ 2.5-3 ತಿಂಗಳವರೆಗೂ ವಾಮಿಟಿಂಗ್ ಇರ್ತೈತಿ. ಅವ್ರ ದೇಹಕ್ಕೆ ಯಾವುದೇ ಆಹಾರವನ್ನು ಸೇರ್ತಾ ಇರಲ್ಲ. ಆ ಟೈಮಲ್ಲಿ ಈ ರೆಸಿಪಿಯನ್ನು ಟ್ರೈ ಮಾಡಿ, ದಯವಿಟ್ಟು ಅವ್ರಿಗೂ ಆರೋಗ್ಯವನ್ನು ಕೂಡ ಸುಧಾರಿಸ್ತೈತಿ. ಇದು ಯಾವುದೇ ಇದರಲ್ಲಿ ಜೀರಿಗೆಯನ್ನು ಬಳಸೋದ್ರಿಂದ ಅವರ ಡೈಜೆಸ್ಟಿವ್ ಸಿಸ್ಟಮ್ ಮತ್ತು ವಾಮಿಟಿಂಗ್ ಬರೋದನ್ನು ಕಡಿಮೆ ಮಾಡುತ್ತೆ. ಇವಾಗ ನಾನು ಜೋಳದ ಹಿಟ್ಟನ್ನು ಕಲಿಸಿಟ್ಕೊಂಡು ಮತ್ತೊಂದು ಪಾತ್ರೆ ತೊಗೊಂಡು ಅದಕ್ಕೆ ಸ್ವಲ್ಪ ಮೊಸರನ್ನು ಹಾಕ್ತಿದ್ದೀನಿ. ದಯವಿಟ್ಟು ಹುಳಿ ಮೊಸರನ್ನು ತೊಗೋಬೇಡಿ, ಹುಳಿ ಇರದೇ ಇರೋಂತಹ ಮೊಸರನ್ನು ತೊಗೊಂಡು ಪೂರ್ತಿ ಮಜ್ಜಿಗೆ ರೀತಿ ಮಾಡಿಬಿಡ್ರಿ. ಅದು ಮೊಸರು ಥರ ಕಾಣ್ತಿರ್ಬೇಕು, ಅಂದ್ರೇ ಚೆಂದ ಅಂಬ್ಲಿಯಲ್ಲಿ. ಇದನ್ನು ಹಿಂದಿನ ಕಾಲದಲ್ಲಿ ಪ್ರತಿನಿತ್ಯ ಬಳಸ್ತಿದ್ರು ಫ್ರೆಂಡ್ಸ್, ಹಾಗಾಗಿ ಅವರು ತುಂಬ ಆರೋಗ್ಯಕರವಾಗಿದ್ದರು. ನಾವು ಟೀ ಕಾಫಿ ಅಂತ ಎಡಿಕ್ಟ್ ಆಗಿ ನಮ್ಮದು ಸಾಂಪ್ರದಾಯಿಕ ಅಡುಗೆಗಳನ್ನೇ ಮರ್ತು ಹೋಗ್ಬಿಟ್ಟಿದ್ದೀವಿ. ಸೊ ಎಲ್ಲರೂ ಅದನ್ನು ಮನೆಯಲ್ಲಿ ಟ್ರೈ ಮಾಡಿ ನಮ್ಮ ಸಂಪ್ರದಾಯವನ್ನು ಉಳಿಸ್ಕೊಂಡು ಹೋಗೋಣ, ಆರೋಗ್ಯವನ್ನು ಕಾಪಾಡೋಣ ಅಂತ ಹೇಳ್ತಾ, ಇವಾಗ ನೀರು ಕಾಯ್ದಂಥ ನೀರಿಗೆ ನಾನು ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ. ನಂತರ ಜೀರಿಗೆ ಪೌಡರ್, ಜೀರಿಗೆಯನ್ನು ಕುಟ್ಟಿಬಿಟ್ಟು ಹಾಕ್ತಾಯಿದ್ದೀನಿ. ದಯವಿಟ್ಟು ನೀವು ಎಲ್ಲ ರೀತಿಯಲ್ಲಿ ಜೋಳದ ಅಂಬ್ಲಿಯನ್ನು ನೋಡಿರ್ತೀರ, ಬಟ್ ಇದು ಡಿಫ್ರೆಂಟಾಗಿರುತ್ತೆ. ಒಂದು ಏನು ಬಳಸಬೇಕು ಅಂದರೆ, ಎಲ್ಲರೂ ಮೊಸರು, ಈರುಳ್ಳಿ, ಕೊತ್ತಂಬರಿ ಅದು ಇದು ಹಾಕ್ತಾರೆ. ಅದೆಲ್ಲ ಹಾಕಿದರೆ ಅನ್ನ ಸಾರು, ರೊಟ್ಟಿ ಸಾರು ತಿಂದಂಗೆ ಆಗುತ್ತೆ. ಆ ರೀತಿ ಮಾಡಬೇಡಿ. ದಯವಿಟ್ಟು ಉಪ್ಪು, ಜೀರಿಗೆ, ಕೊತ್ತಂಬರಿ ಸೊಪ್ಪು ಬಳಸದೇ ಇದ್ದರೂ ಪರವಾಗಿಲ್ಲ. ಇದರಲ್ಲಿ ಹಾಲು ಬಳಸ್ರಿ ಫ್ರೆಂಡ್ಸ್. ನಾನು ಹಾಲು ಇವಾಗ ಹಾಕ್ತಾ ಇಲ್ಲ. ನೀವು ಹಾಲು ಹಾಕಿ ಟೇಸ್ಟ್ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗಿರುತ್ತೆ ಅಂತ. ಇವಾಗ ನಾನು ಹಾಕಿದ್ದಾಯಿತು. ನಂತರ ಇದು ಚೆನ್ನಾಗಿ ಕುದ್ಕೋಬೇಕು. ನಾನು 1.5-2 ಗ್ಲಾಸ್ ಹಾಕಿದ್ದೀನಲ್ಲ ನೀರು, ಅದು 1 ಗ್ಲಾಸಿಗೆ ಬರುತ್ತೆ ನೋಡಿರಿ. ಇವಾಗ ಕುದ್ದಿದೆ. ಇವಾಗ ನಾನು ಮೊಸರನ್ನು ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ, ಆ ಮೊಸರನ್ನು ಹಾಕಬೇಕು. ಮೊಸರು ಪೂರ್ತಿ ಮಜ್ಜಿಗೆ ಆಗೋದು ಬೇಡ, ಈ ರೀತಿ ಕಾಣ್ತಿರ್ಬೇಕು ಅಲ್ಲಿ ಮೊಸರು, ಅಂದರೆ ಚೆನ್ನಾಗಿರುತ್ತೆ. ಇವಾಗ ನಾವು ಇದಕ್ಕೆ 1 ಕಪ್ ಹಾಲು ಕೂಡ ಹಾಕ್ರಿ. ಎಷ್ಟು ಟೇಸ್ಟ್ ಇರುತ್ತೆ ಅಂದರೆ, ಹಾಲು ಹಾಕಿ ಟೇಸ್ಟ್ ಮಾಡಿ ಫ್ರೆಂಡ್ಸ್, ಹೆಂಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಆರೋಗ್ಯಕರವಾದ ಅಂಬ್ಲಿ ರೆಡಿ ಆಯಿತು. ನಾವು ಇವಾಗ ಒಂದು ಬೌಲ್ಗೆ ಹಾಕಿ ತೊಗೊತಾ ಇದ್ದೀನಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಬಟ್ ಹಾಲು ಹಾಕೋದನ್ನು ಮಾತ್ರ ಮರಿಬೇಡಿ. ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇಲ್ಲಿವರೆಗೂ ಯಾರೆಲ್ಲ ನೋಡ್ತಿದ್ದೀರಾ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಶೇರ್ ಮಾಡಿ ಫ್ರೆಂಡ್ಸ್.